ದಕ್ಷಿಣಾಭಿಮುಖವಾಗಿ ಚಲಿಸುತ್ತಿದ್ದ ಸೂರ್ಯ ತನ್ನ ಪಥ ಬದಲಿಸಿ ಉತ್ತರಾಭಿಮುಖವಾಗಿ ಚಲಿಸುತ್ತಾನೆ. ಸೂರ್ಯನು ತನ್ನ ಪಥವನ್ನು ಬದಲಿಸುವ ಈ ದಿನವನ್ನು ಮಕರ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿನ್ನೋಣ, ಎಲ್ಲರೂ ಒಳ್ಳೇದೇ ಮಾತಾಡೋಣ. ಹಬ್ಬದ ದಿನ ನಾನು ಬೆಳಗ್ಗೆ ಎದ್ದು ನೋಡ್ತೀನಿ, ಫುಲ್ ಚೇಂಜ್ ಆಗಿದೆ. ವಾವ್, ರಂಗೋಲಿಲಿ ಕಬ್ಬು ಪೊಂಗಲ್ ಎಲ್ಲ ಕಾಣ್ತಿದೆ. ರಂಗೋಲಿ ನೋಡ್ಬಿಟ್ಟು ಅಮ್ಮಂಗೆ ಕೇಳಿದೆ, ಅಮ್ಮ ಪೊಂಗಲ್ಲು ರಂಗೋಲಿಯಲ್ಲಿ ಮಾತ್ರನಾ ಇಲ್ಲ ಕಿಚನಲ್ಲೂ ಇದೆಯಾ ಅಂತ. ಅದಕ್ಕಮ್ಮ ಏನು ಹೇಳಿದ್ರು ಗೊತ್ತಾ? ಪೊಂಗಲ್ಲು ಕಿಚನಲ್ಲಿ ಇರುತ್ತೋ ಇಲ್ವೋ ಅದು ಗೊತ್ತಿಲ್ಲ, ಬಟ್ ಉದ್ದದ್ದು ಕಬ್ಬು ಮಾತ್ರ ಐತೆ. ಈಗ ಬೇಗ ನೀನು ಹೋಗಿ ಸ್ನಾನ ಮಾಡ್ಕೊಂಡು ಬಂದಿಲ್ಲ ಅಂದರೆ ಅಲ್ಲಿರೋ ಕಬ್ಬು ನನ್ನ ಕೈಯಲ್ಲಿರುತ್ತೆ. ಓಕೆ ಓಕೆ ಬಿಡಮ್ಮ, ಕಬ್ಬು ರಂಗೋಲಲ್ಲೇ ಚೆನ್ನಾಗಿ ಕಾಣಿಸ್ತಾ ಇತ್ತಮ್ಮ. ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರೋಷ್ಟೊಳಗಡೆ ಎಲ್ಲ ರೆಡಿ ಆಗ್ಬಿಟ್ಟಿದೆ. ಎಳ್ಳು ಬೆಲ್ಲ, ಕಬ್ಬು, ಬಾಳೆಹಣ್ಣು, ಎಲೆ ಅಡಿಕೆ ಎಲ್ಲ ರೆಡಿ ಆಗ್ಬಿಟ್ಟಿದೆ. ನೆನ್ನೆ ಹೀಗಿದ್ದ ನಮ್ಮ ದೇವ್ರ ಮನೆ ಹೇಗಾಗಿದೆ ನೋಡಿ. ಕಿಚನ್ ಅಲ್ಲಿ ಏನು ವೆರೈಟಿ ಇರ್ಬೋದು ಅಂತ ಹೋದೆ. ಏನಮ್ಮ ಮನೆಯೆಲ್ಲ ಘಮ್ ಅಂತಿದೆ, ಏನೇನಮ್ಮ ವೆರೈಟಿ? ನೀನೇ ನೋಡಮ್ಮ ಏನೇನಿದೆ. ಖಾರ ಪೊಂಗಲ್, ಸ್ವೀಟ್ ಪೊಂಗಲ್, ಅಮ್ಮ ಕಡ್ಲೆಕಾಯಿ ಬೇಯಿಸಿದ್ಯಾ? ಹ್ಞೂ ಚಿನ್ನಿ, ಇಲ್ಲಿ ನೋಡು. ಅಮ್ಮ ವಾವ್, ನನ್ನ ಫೇವ್ರೆಟ್ ಗೆಣಸು ಬೇಯಿಸಿದ್ಯಾ ಅಮ್ಮ? ಅಮ್ಮ ಕಾಳು ಗೊಜ್ಜು, ವಾವ್ ಅವರೆಕಾಳು ಸಾಂಬಾರ್, ಎಲ್ಲ ರೆಡಿ ಆಗಿದೆ. ನಾನೇ ರೆಡಿ ಆಗಿಲ್ವಲ್ಲಪ್ಪ. ಟೈಮ್ ವೇಸ್ಟ್ ಮಾಡೋದು ಬೇಡ, ಹೀಗೋಗಿ ಹೀಗೆ ಬರ್ತೀನಿ. ಐ ಲವ್ ಟ್ರೆಡಿಷನಲ್ ಡ್ರೆಸ್. ದಿಸ್ ಇಸ್ ಮೈ ಫೆಸ್ಟಿವಲ್ ಔಟ್ಫಿಟ್. Once again, happy Sankranti to you all. This is my festival look. ನಾನು ರೆಡಿಯಾಗಿ ದೇವ್ರ ಮನೆಗೆ ಹೋಗಿ ಪೂಜೆ ಸ್ಟಾರ್ಟ್ ಮಾಡಿದೆ. ಈ ಮಕರ ಸಂಕ್ರಾಂತಿ ಹಬ್ಬವನ್ನು ಭಾರತದಲ್ಲಿ ಎಲ್ಲ ಕಡೆ ಆಚರಿಸ್ತಾರೆ. ಈ ಮಕರ ಸಂಕ್ರಾಂತಿ ಹಬ್ಬನ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಪೊಂಗಲ್, ಬಿಹು, ಲೊಹರಿ, ಪೆದ್ದ ಪಂಡುಗ, ಮಕರ ಸಂಕ್ರಮಣ, ಉತ್ತರಾಯಣ, ಮಕರ ಸಂಕ್ರಾಂತಿ ಹೀಗೆ ಹಲವು ಹೆಸರುಗಳಲ್ಲಿ ಹಬ್ಬವನ್ನು ಆಚರಿಸ್ತಾರೆ. ಸಂಕ್ರಾಂತಿ ಹಬ್ಬ, ಸುಗ್ಗಿ ಹಬ್ಬ. ಈ ಸುಗ್ಗಿ ಹಬ್ಬ ಅಂದರೆ ರೈತರು ತಿಂಗಳಾನ್ಗಟ್ಲೆ ಕಷ್ಟಪಟ್ಟು ಜಮೀನಲ್ಲಿ ದುಡ್ದಿರ್ತಾರೆ. ಅವ್ರ ಕಷ್ಟಕ್ಕೆ ಪ್ರತಿಫಲ ಸಿಗೋ ಸಮಯ ಇದಾಗಿರುತ್ತೆ. ನಮ್ಮ ರೈತರು ಬೆಳೆದಂಥ ಬೆಳೆಗಳು, ದವಸ ಧಾನ್ಯಗಳು ಎಲ್ಲ ಮನೆ ಸೇರೋ ಸಮಯ ಇದು. ಸುಗ್ಗಿ ಬಂದಿದೆ, ಹಿಗ್ಗನ್ನು ತಂದಿದೆ ಅಂತಾನೆ ಎಲ್ಲ ಕಡೆ ಹೇಳ್ತಾರೆ. ಈಗಲೂ ನಮ್ಮ ರೈತರು ಬೆಳೆದಂಥ ಬೆಳೆಗೆ, ಅವರ ಕಷ್ಟಕ್ಕೆ ಪ್ರತಿಫಲ ಸಿಗಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ಜೈ ಕಿಸಾನ್. ಹಬ್ಬ ಅಂದರೆ ರೆಡಿಯಾಗೋದು, ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸಾದ್ಮೇಲೆ ಸಿಂಪಲಾಗಿ ಒಂದು ಫೋಟೋಶೂಟು. ನಮ್ಮ ಮನೇಲೂ ಈ ಥರ ಫೋಟೋಶೂಟ್ ಎಲ್ಲ ಸಿಂಪಲಾಗಿ ಮುಗೀತು. ಸಂಕ್ರಾಂತಿ ಹಬ್ಬದ ಮತ್ತೊಂದು ವಿಶೇಷ ಅಂದರೆ ಎಲ್ಲರ ಮನೆಗೆ ಹೋಗಿ ಬೀರೋದು. ನನ್ನ ಮಗಳಂತೂ ಅಮ್ಮ ನಡಿ, ರೆಡಿಯಾಗಿದ್ದೀನಿ ಅಮ್ಮ ನಡಿ ಅಂತ ನನಗೆ ಟಾರ್ಚರ್ ಕೊಡ್ತಾನೆ ಇದ್ಲು. ಸೊ ಆಮೇಲೆ ನಾವು ಒಂದಷ್ಟು ಮನೆಗಳಿಗೆ ಹೋಗಿ ಬೀರೋಕ್ಕೆ ಶುರು ಮಾಡಿದ್ವಿ. ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬೀರ್ದೆ. ಎಳ್ಳು ಬೆಲ್ಲ ಸವಿಯುತ್ತಾ, ಕಬ್ಬಿನ ಸಿಹಿಯ ಹೀರುತ್ತಾ, ದ್ವೇಷ ಅಸೂಯೆ ಬರೆಯುತ್ತಾ, ಸಿಹಿ ಸಿಹಿ ಮಾತುಗಳನ್ನು ಆಡ್ತಾ ಬಾಳೋಣ, ಜೊತೆಗೆ ಎಳ್ಳು ಬೆಲ್ಲ ಹಂಚೋಣ.
ಎಲ್ಲರ ಮನೆ ಹತ್ರ ರಂಗೋಲಿ ಅಂತೂ ರಾರಾಜಿಸ್ತಾ ಇತ್ತು. ಫೈನಲಿ ಎಲ್ಲರ ಮನೆಗೆ ಹೋಗಿ ನಮ್ಮ ಮನೆಗೆ ಬಂದು ಸಂಜೆ ಪೂಜೆ ಮುಗಿಸಿದ್ವಿ. ಸಂಕ್ರಾಂತಿ ಹಬ್ಬನೂ ಮುಗೀತು. ಒನ್ಸ್ ಅಗೈನ್ ಹ್ಯಾಪಿ ಸಂಕ್ರಾಂತಿ ಟು ಯು ಆಲ್. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. Thank you for watching. Please like, share, and subscribe my channel. I will come with another interesting video very soon. Until that, bye bye.